ನೂತನ ಮುಖ್ಯಮಂತ್ರಿಗೆ ಇವತ್ತು ಶುಭ ಕೋರಿದ್ರೆ ತಂಡ ಸರ್, ಇವಾಗ ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗರ ನಾಯಕ. ಅವತ್ತು ಪೆನ್ನು ಪೇಪರ್ ಏನೇ ಕೇಳಿದ್ರು ಅದ್ರ ಪ್ರಕಾರವಾಗಿ ನಾವು ಒಕ್ಕಲಿಗರೆಲ್ಲ ಇವತ್ತು ನಡ್ಕೊಂಡು ಅವ್ರನ್ನ ಇವತ್ತು CM ಆಗೋ ಮಟ್ಟಕ್ಕೆ ಇವತ್ತು ಇದಾಗಿದ್ದಾರೆ. ನಾವು ಅವ್ರಿಗೆ ಒಕ್ಕಲಿಗರ ಪರವಾಗಿ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಮುಂದೆ ಇದೇ ರೀತಿ ಹೆಚ್ಚಿನದಾಗಿ ಒಕ್ಕಲಿಗರಿಗೆ ಮತ್ತೆ ಒಕ್ಕಲಿಗರ ಸಮುದಾಯಕ್ಕೆ ಏನಾದರೂ ಮಾಡಲಿ ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ. ಜಗದೀಶ್ ಗೌಡ ಅಂತ ಭೇಟಿ ಮಾಡಿದ್ರೆ ಶುಭ ಕೋರಿದ್ದೀರಾ, ಏನ್ ಹೇಳ್ತೀರಾ ಸರ್? ಶುಭ ಕೋರದೆ ಇರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವರು ಮುಂದೆ 2028ಕ್ಕೂ ಇವರ ಲೀಡರ್ಶಿಪ್ ಅಲ್ಲೇ ಒಳ್ಳೆ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಯಾಕಂದ್ರೆ ಎಲ್ಲರನ್ನು ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರ ವಿಚಾರಗಳನ್ನ ನೋಡಿ, ಅವ್ರ ಊರಿಗೆ ಹೋದ್ಮೇಲೆ ಅಲ್ಲಿ ಒಬ್ರು KS ಆಫೀಸರ್ನ ಹಾಕ್ತೀನಿ, ಪ್ರತಿಯೊಬ್ಬರಿಗೂ ಸ್ಪಂದಿಸ್ತೀನಿ, ಆಮೇಲೆ ಅಲ್ಲಿ ವೋಟರ್ಸ್ನ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅನ್ನೋ ಒಂದು ಧಾರಾಳತನ ಇದೆ. ಪ್ಲಸ್ ಆಮೇಲೆ ಅವ್ರನ್ನ ಅಳುಬ್ರನ್ನ ಯಾರನ್ನೂ ಮರ್ತಿಲ್ಲ. ಅವರು ಆ NSC ಆಗ್ಬೋದು, ಯೂತ್ ಕಾಂಗ್ರೆಸ್ ಆಗ್ಬೋದು, ಇವರೆಲ್ಲರನ್ನೂ ಮರ್ತಿಲ್ಲ. ಬಟ್ ಇವರು ತುಂಬ ದೊಡ್ಡ ವ್ಯೂಸ್ನ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಇವರು 100% ಸಕ್ಸಸ್ ಆಗ್ತಾರೆ. ಯಾಕೆಂದರೆ ಅದನ್ನ ಅವರ ಶ್ರಮಕ್ಕೆ ಸಿಕ್ಕಿರೋಂಥ ಪ್ರತಿಫಲ ಅಷ್ಟೇ ಹೊರತು ಬೇರೆ ಮೇಲ್ಗಡೆಯಿಂದ ಬಂದು ಇವರೇನು ಬಿದ್ದಿಲ್ಲ. ಹಾಗಾಗಿ ಇವರು ನಿಜವಾಗ್ಲೂ ಜನಸೇವೆ ಮಾಡುವಂಥ ಹುಮ್ಮಸ್ಸಿದೆ. ಮತ್ತು ಅವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಜಾತಿ ಜನಾಂಗ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ, ನಾನು ಜಾತಿಲಿ ಹುಟ್ಟಿರ್ಬೋದಷ್ಟೇ, ಆದರೆ ನಾನು ಯಾವುದೇ ಜಾತಿಗೆ ಸ್ಮಿತ ಇಲ್ಲ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಅವ್ರಿಗೆ ತಂದಿರೋಂಥ ಶೋಭೆ. ಮತ್ತು ಇವಾಗ್ಲೂ ಇಂಥ ಬ್ಯುಸಿ ಟೈಮಲ್ಲೂ ಏನು ಹೇಳಿದ್ರು ಅವರು, ಕೆಂಪೇಗೌಡ ಜಯಂತಿಯನ್ನು ಮಾಡೋಣ, ಎಲ್ಲರೂ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ. ಹಾಗಾಗಿ ಇದು ಇಂಥವರು ನಮಗೆ ಮುಖ್ಯಮಂತ್ರಿ ಆಗಬೇಕು. ಇವನ್ ಸಿದ್ದರಾಮಯ್ಯ ಅವರು ಬಹಳ ನೀಟಾಗಿ ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇದನ್ನ ಎಲ್ಲರೂ ಒಟ್ಟಿಗೆ, ಕಾಂಗ್ರೆಸ್ ಅವರೆಲ್ಲ ಒಟ್ಟಿಗೆ ಸೇರಿ ಇದನ್ನ ಮುಂದುವರಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಮೂಡ್ತಾ ಇದೆ ಸರ್. ಸರ್, ನೀವು ಇವತ್ತು ಮನವಿಯನ್ನು ಕೊಟ್ಟಿದ್ದ ಸರ್, ಬರೀ ಜಸ್ಟ್ ಬಂದು ವಿಶ್ ಮಾಡೋದಕ್ಕೆ ಬಂದಿರೋವಂಥದ್ದು. ನಾವು ಎಲ್ಲ ಅವರು ಜೈಲಿಗೆ ಹೋದಾಗ ನಾವು ಇದರಲ್ಲಿ ಯಾವುದರಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಪೊಲೀಸ್ ಕಮಿಷನರು ನಮಗೆ ಉದಯ್ಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ಪ್ಲಸ್ ಆ ನೋಟಿಸ್ ಆದಮೇಲೆ ಅದೇ ಭಾಸ್ಕರ್ ಅವರಿಗೆ ನಮ್ಮ ಕಾರ್ಯವೈಖರಿನ ನೋಡಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ತುಂಬ ತಾಳ್ಮೆಯಿಂದ ನೀವು ಇದನ್ನ ಕಾರ್ಯಕ್ರಮ ನಡೆಸಿದ್ದೀರಾ, ನಿಮ್ಗೆ ಅಭಿನಂದನೆಗಳು ಅಂತ ನಮ್ಮ ಒಂದು ಯಾರು ಹೋರಾಟದ ಮುಂಚೂಣಿಯಲ್ಲಿದ್ರೋ ಅವ್ರಿಗೆಲ್ಲರಿಗೂ ಲೆಟರ್ ಕೊಟ್ಟಿದ್ದಾರೆ. ಜೆ ನಾಗರಾಜ್, ನಾಡಪ್ರಭು ರಾಜ್ಯ ಒಕ್ಕಲಿಗರ ಕೇಂದ್ರದ ಕಾರ್ಯಾಧ್ಯಕ್ಷ. ನಾವು ಅವರು ಜೈಲಿಗೆ ಹೋದಾಗಿಂದ ಹಿಡಿದು ಇಲ್ಲಿವರೆಗೂ ಅವರ ಕಷ್ಟದ ಸಮಯದಿಂದ ಹಿಡಿದು ಸುಖದ ಸಮಯದಲ್ಲೂ ಸಂಪೂರ್ಣವಾಗಿ ನಾವು ನಮ್ಮ ಒಕ್ಕೂಟ ಮತ್ತು ನಮ್ಮ ಒಕ್ಕಲಿಗ ಸಮುದಾಯದ ಹಿರಿಯರೆಲ್ಲರೂ ಸೇರಿ ಅವ್ರ ಜೊತೆ ನಿಂತಿದ್ವಿ. ಅವರು ಜೈಲಿಗೆ ಹೋದ TR ಜೈಲಿಗೆ ಹಾಕ್ತಂದ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಕಾಲೇಜಿಂದ ರಾಜಭವನ ಚಲೋ ಅಂತ ಹೇಳಿ ಒಂದು ಐತಿಹಾಸಿಕ ಹೋರಾಟವನ್ನ ಮಾಡಿದ್ವಿ ಅವ್ರ ಪರವಾಗಿ. ನಮ್ಮ ಒಕ್ಕಲಿಗ ಸಮುದಾಯದ ನಾಯಕರಾದ DK ಶಿವಕುಮಾರ್ ಅವರನ್ನ ನಡೆಸ್ಕೋತಿರೋ ರೀತಿ ನಿಜವಾಗ್ಲೂ ಅಮಾನವೀಯವಾಗಿದೆ. ಈ ತರ ನಡೆಸ್ಕೋಬಾರ್ದು, ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನೀವು ಅಗೌರವ ತೋರ್ತಿದ್ದೀರಿ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ದೊಡ್ಡ ಹೋರಾಟವನ್ನ ಮಾಡಿದ್ವಿ. ನ್ಯಾಷನಲ್ ಕಾಲೇಜಿಂದ ರಾಜಭವನ ಚಲೋ ಅಂತ ಹೇಳಿ ಫ್ರೀಡಂ ಪಾರ್ಕ್ ವರೆಗೂ ಒಂದು ಐತಿಹಾಸಿಕ ಹೋರಾಟವನ್ನ ಮಾಡಿದ್ವಿ. ಹೋರಾಟದ ಪ್ರತಿಫಲ ಇವಾಗ ಯಶಸ್ಸು ಸಿಕ್ಕಿದೆ. ಹೌದು, ಈಗ ನಮ್ಮ ಕಳೆದ 3 ವರ್ಷಗಳಿಂದ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳೆಲ್ಲ, ನಮ್ಮ ಸಮುದಾಯದಲ್ಲಿ ಒಬ್ರು ಕಾಂಗ್ರೆಸ್ ಇಂದ SM ಕೃಷ್ಣ ಅವರ ಆದ್ಮೇಲಿಂದ ಯಾರೂ ಆಗಿಲ್ಲ. ಈಗ ನನ್ನ ಅಧ್ಯಕ್ಷರಾಗಿದ್ದವರು CM ಆಗಬೇಕು, ಅಲ್ಲ ಮುಖ್ಯಮಂತ್ರಿಗಳಾಗಬೇಕು ಅಂತ ಒಂದು ಸ್ಥಾನವನ್ನ DK ಶಿವಕುಮಾರ್ ಅವರು ಪಕ್ಷ ಕಟ್ಟಿ 336 ಸೀಟ್ಗಳನ್ನ ತಂದು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ತಂದಿದ್ದಾರೆ. ಅವರು CM ಆಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ನಾವೆಲ್ಲ ನಿರಂತರವಾಗಿ ಹೋರಾಟ ಮಾಡ್ತಿದ್ವಿ. ಅದರ ಪ್ರತಿಫಲವಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅವರಿಗೆ ನಮ್ಮ ಏನು ಸಮುದಾಯದ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ಅವ್ರಿಗೆ ಇವತ್ತು ಅಭಿನಂದನೆ ಸಲ್ಲಿಸಿದ್ದು ನಮಗೆ ತುಂಬಾ ಖುಷಿಯಾಗಿದೆ. ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ವಿ. ಅವ್ರಿಗೆ ನಮ್ಮ ಸಮುದಾಯ ಸದಾ ಅವ್ರ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.